ಮನೆಗೊಂದು ಗ್ರಂಥಾಲಯ ಜಿಲ್ಲಾ ಜಾಗೃತಿ ಸಮಿತಿ ಸಂಚಾಲಕರಾಗಿ ಕ್ರಿಯಾಶೀಲ ಲೇಖಕ ಬಾಲಾಜಿ ಕುಂಬಾರ್ ನೇಮಕ. ಕರ್ನಾಟಕ ಸರ್ಕಾರದ ಪುಸ್ತಕ ಪ್ರಾಧಿಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಾದ ಮನೆಗೊಂದು ಗ್ರಂಥಾಲಯ ಜಿಲ್ಲಾ ಜಾಗೃತಿ ಸಮಿತಿ ಸಂಚಾಲಕರಾಗಿ ಕ್ರಿಯಾಶೀಲ ಲೇಖಕ ಬಾಲಾಜಿ ಕುಂಬಾರ್ ನೇಮಕಗೊಂಡಿದ್ದಾರೆ. ಕುಂಬಾರ್ ಅವರನ್ನು ಒಳಗೊಂಡು 10 ಜನರಿಂದ ಕೂಡಿರುವ ಸದಸ್ಯರ ಸಮಿತಿಯನ್ನು ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಮಾ.ನ.ಸಾ ಅವರು ಸೋಮವಾರ ಸಂಜೆ 6ಕ್ಕೆ ನೇಮಕ ಮಾಡಿ ಸರ್ವರಿಗೂ ಆದೇಶ ಪತ್ರಗಳನ್ನು ವಿತರಿಸಿದರು. ಕಾರ್ಯಕ್ರಮದ ಬಳಿಕ ಜಿಲ್ಲಾ ಸಂಚಾಲಕರಾಗಿ ನೇಮಕಗೊಂಡ ಲೇಖಕ ಬಾಲಾಜಿ ಕುಂಬಾರ್ ಅವರು ಸಮಿತಿಯ ಉದ್ದೇಶದ ಕುರಿತು ವಿವರಿಸಿದ್ದು ಹೀಗೆ. ನಮಸ್ಕಾರ, ನಾನು ಬಾಲಾಜಿ ಕುಂಬಾರ್. ಇವತ್ತು ಬೀದರ್ನ ರಂಗಮಂದಿರದಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆ, ಕನ್ನಡ ಪುಸ್ತಕ ಪ್ರಾಧಿಕಾರ ಬೆಂಗಳೂರು ಇವರ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಬೀದರ್ ಸಹಯೋಗದಲ್ಲಿ ಮನೆಗೊಂದು ಗ್ರಂಥಾಲಯ ಜಿಲ್ಲಾ ಜಾಗೃತಿ ಸಭೆ ನಡೆಯಿತು. ಹಾಗಾಗಿ ಜಿಲ್ಲಾ ಜಾಗೃತಿ ಸಮಿತಿಯ ರಚನೆಯಾಗಿದೆ. ಅಂದರೆ ಮನೆಗೊಂದು ಗ್ರಂಥಾಲಯ ರಚನೆ ಮಾಡುವ ಉದ್ದೇಶದಿಂದ, ಅಂದರೆ ಪುಸ್ತಕ ಓದುವ ಸಂಸ್ಕೃತಿ ಹೆಚ್ಚಿಸಿ ಪ್ರತಿಯೊಂದು ಮನೆಗೆ ಗ್ರಂಥಾಲಯ ರಚಿಸಿ ಓದುವ ಹವ್ಯಾಸವನ್ನು ಬೆಳೆಸುವ ನಿಟ್ಟಿನಲ್ಲಿ ಈ ಒಂದು ಕನ್ನಡ ಪುಸ್ತಕ ಪ್ರಾಧಿಕಾರದ ಪ್ರಯೋಜನೆಯಾಗಿದೆ. ಈ ಒಂದು ಜಿಲ್ಲಾ ಜಾಗೃತ ಸಮಿತಿಗೆ ನನ್ನನ್ನು ಜಿಲ್ಲಾ ಸಂಚಾಲಕರಾಗಿ ನೇಮಕನ ಮಾಡಿದ್ದಾರೆ. ಜೊತೆಗೆ ನನ್ನೊಂದಿಗೆ 9 ಜನ ಸದಸ್ಯರನ್ನಾಗಿ, ಅಂದರೆ ಒಟ್ಟು ಜಿಲ್ಲಾ ಜಾಗೃತ ಸಮಿತಿಗೆ 10 ಜನ ಸದಸ್ಯರಾಗಿ ನೇಮಕ ಮಾಡಿದ್ದಾರೆ. ಅಂದರೆ ಇಡೀ ಜಿಲ್ಲೆಯಾದ್ಯಂತ ಪುಸ್ತಕ ಸಂಸ್ಕೃತಿಯನ್ನು ಹೆಚ್ಚಿಸುವುದು ಹಾಗೂ ಮನೆಗೆ ಗ್ರಂಥಾಲಯವನ್ನು ಸ್ಥಾಪಿಸುವ ಮೂಲಕ ಈ ಜನರಲ್ಲಿ ಓದುವ ಅಭ್ಯಾಸನ ಬೆಳೆಸುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಹಾಗಾಗಿ ನಾವು ನಮ್ಮ ಜಿಲ್ಲಾ ಜಾಗೃತ ಸಮಿತಿಯ ಎಲ್ಲ ಸದಸ್ಯರು ಒಗ್ಗೂಡಿ ನಾವು ಬೀದರ್ ಜಿಲ್ಲೆಯ ಪ್ರತಿಯೊಂದು ಶಾಲಾ ಕಾಲೇಜ್ ಇರ್ಬೋದು, ಮನೆಗೆ ಇರ್ಬೋದು, ಈ ರೀತಿ ಜಿಲ್ಲೆಯಾದ್ಯಂತ ಒಂದು ಗ್ರಂಥಾಲಯಗಳನ್ನು ಸ್ಥಾಪನೆ ಮಾಡುವ ಮೂಲಕ ಹಾಗೂ ಓದುವ ಸಂಸ್ಕೃತಿಯನ್ನು ಬೆಳೆಸುವ ನಿಟ್ಟಿನಲ್ಲಿ ಇಂದಿನ ಕಾಲಕ್ಕೆ ಯುವ ಜನಾಂಗಕ್ಕೆ ಹೊಸ ಓದುಗರನ್ನು ಹುಟ್ಟುಹಾಕುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೇವೆ ಅಂತ ಈ ಮೂಲಕ ತಿಳಿಸ್ತೇನೆ. ನಮಸ್ಕಾರ.